ಬನ್ನಿ ಬನ್ನಿ ಬೆಳ್ಳಂಬೆಳಿಗ್ಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಹೃದಯ ಎನ್ನುವುದು ಕೃಷಿಗೆ ಯೋಗ್ಯವಾದಂಥ ಭೂಮಿ ಇದ್ದಂತೆ. ಇದರಲ್ಲಿ ಪ್ರೀತಿ, ತ್ಯಾಗ, ಅಸೂಯೆ, ಹಗೆತನ, ಮತ್ಸರ ಎನ್ನುವ ಬೀಜಗಳು. ನಾವು ಯಾವುದನ್ನು ಬಿತ್ತಿದರೂ ಅದು ಫಲ ಕೊಡುತ್ತೆ. ಆದರೆ ಯಾವುದನ್ನ ಬಿತ್ತಬೇಕು ಅನ್ನೋದು ಯಾವಾಗಲೂ ನಮ್ಮ ಆಯ್ಕೆ ಆಗಿರ್ಬೇಕು ಅಂತ ಹೇಳ್ತಾ ನಮ್ಮ ಇವತ್ತಿನ ಆಹಾ ಎಂಥ ರುಚಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ. ಚಂದನ ವಾಹಿನಿಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರೀತಿಯ ಸೌಮ್ಯ ರಾಮನಗರ ಮಾಡುವಂತ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ನಮ್ಮ ಇವತ್ತಿನ ಸಂಚಿಕೆಗೆ ಸ್ವಾಗತವನ್ನ ಕೋರ್ತೀನಿ. 1 ಮಿನಿಟ್ ಉಮಾ ಅಂತ ಖ್ಯಾತಿಯನ್ನ ಪಡೆದಿರುವಂತ ಕರ್ನಾಟಕದ ಮನೆ ಮಂದಿಗೆಲ್ಲ ಅವರ ಮನಸ್ಸಲ್ಲಿ ಇರುವಂತಹ ಉಮಾ ಜಯಕುಮಾರ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಬಗ್ಗೆ ನಾನು ಕೊಟ್ಟಂತ ಒಂದು ಪರಿಚಯ ಏನಿದೆ ತುಂಬಾ ಚಿಕ್ಕದು, ಹೇಳೋದು ತುಂಬಾ ಪಟ್ಟಿ ದೊಡ್ಡದಿದೆ. ಸೊ ಎಲ್ಲರ ಮನಸ್ಸಿನಲ್ಲಿ ಮನೆ ಮಾತಾಗಿದ್ದೀರಾ. ಇಡೀ ಕರ್ನಾಟಕದ ಎಲ್ಲಾ ಜನತೆಗೂ ಗೊತ್ತು ನೀವು ಯಾರು ಅಂತ ಹೇಳ್ಬಿಟ್ಟು. ನಮ್ಮ ಇವತ್ತಿನ ಸಂಚಿಕೆಗೆ ನೀವು ಬಂದಿರೋದು ನನಗೆ ಪರ್ಸ್ನಲಿ ತುಂಬಾ ಖುಷಿ ಕೊಡ್ತಾ. ಥ್ಯಾಂಕ್ ಯು. ಸೊ ಹಾಗೆ ವೀಕ್ಷಕರೇ, ಈ ನಮ್ಮ ಇವತ್ತಿನ ಗೆಟಪ್ ಎಲ್ಲ ನಂಗೆ ರೆಡಿ ಮಾಡಿಕೊಟ್ಟಿದ್ದು ಉಮಾ ಮೇಡಮ್ ಅವರೇ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಚೆನ್ನಾಗಿ ಬಂದಿದೆ ಮ್ಯಾಮ್. ಥ್ಯಾಂಕ್ ಯು. ಓಕೆ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಯಾವ ರೆಸಿಪೀಸ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ? ರವೆ ಇಡ್ಲಿ. ರವಾ ಇಡ್ಲಿ. ಓಕೆ, ರವಾ ಇಡ್ಲಿನ ಉಮಾ ಅವರೇ, ನಾವೀಗ ಉಮಾ ಅಂತ ಅಂದ್ರೆ ಬ್ಯೂಟಿಷಿಯನ್ ಆಗಿ 1 ಮಿನಿಟ್ ಉಮಾ ಫೇಮಸ್ ಆಗಿರೋದು ಗೊತ್ತು. ಬಟ್ ಅಡುಗೆನಲ್ಲೂ 1 ಮಿನಿಟ್ ಅಡುಗೆ ಅಂದ್ರೆ ಹೆಂಗೆ ಮ್ಯಾಮ್? ನಾನು 1 ಮಿನಿಟ್ ಅಲ್ಲಿ ಅಡಿಗೆ ಮಾಡ್ಬೋದು. ಪ್ರೇಕ್ಷಕರಿಗೆಲ್ಲ 1 ಮಿನಿಟ್ ಅಲ್ಲಿ ಅಡಿಗೆ ಅಂದ ತಕ್ಷಣ ಭಯ ಆಗ್ಬಿಡುತ್ತೆ. ಅದಕ್ಕೆ 1 ಮಿನಿಟ್ ಅಲ್ಲ, ನಿಧಾನಕ್ಕೆ ತೋರಿಸ್ತೀನಿ, ಅರ್ಥ ಆಗೋದು ತೋರಿಸ್ತೀನಿ. ಖಂಡಿತ. ಶುರು ಮಾಡೋಣ ಹಾಗಾದ್ರೆ. ಮಾಡೋಣ. ನಾನು ಮಾಡ್ತಾ ಇರೋದು ರವೆ ಇಡ್ಲಿ. ರವೆ ಇಡ್ಲಿ. ಓಕೆ, ಫಸ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಅಂತಲ್ಲ, ಕಮ್ಮಿ ಅಂತಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಪ್ರಿಸರ್ವ್ ಮಾಡಕ್ಕೆ ಸುಲಭ ಆಗುತ್ತೆ, ಚೆನ್ನಾಗಿರುತ್ತೆ. ತುಂಬಾ ಎಣ್ಣೆ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಡ್ರೈ ಇರುತ್ತೆ. ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಅದು ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತ ಅದನ್ನ ಹಾಕೊಳ್ಳೋಣ. ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ತಿಳಿಸ್ಕೊಳ್ಬೋದಾ? ಹೇಳಿ. ಮನೇಲಿ ಯಾರ್ಯಾರು ಇದ್ದೀರಾ? ನಾನು, ನನ್ನ ಮಗ, ಸೊಸೆ, ಮೊಮ್ಮಗ ಇದ್ದೀರಾ? ಹಾ. ಸೊ ಎಲ್ರದ್ದು ಸೇಮ್ ಇರುತ್ತೆ? ಇಲ್ಲ, ನನ್ನ ಮಗ ಒಂದು ಬಿಸ್ನೆಸ್, ಒಂದು ನನ್ನ ಸೊಸೆ ಸಾಫ್ಟ್ವೇರು. ಅವಳು ಈ ಫೀಲ್ಡ್ ಅಲ್ಲಿ ನನ್ಗೆ ಕೆಲವೆಲ್ಲ ಹೇಳ್ಕೊಡ್ತಾಳೆ. ಅವಳು ಡ್ರೆಸ್ ಮಾಡ್ಕೊಳ್ಳೋದಂದ್ರೆ ತುಂಬಾ ಖುಷಿ. ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂತಾಳೆ. ಸೊ ನೀವು ಸೊಸೆಗೆ ಡ್ರೆಸ್ ಮಾಡಿ ರೆಡಿ ಮಾಡಿ ಖುಷಿ ಎಲ್ಲ? ನನ್ನ ಅಸಿಸ್ಟೆಂಟ್ಸು ಮಾಡ್ತಾರೆ, ನಾನು ಮಾಡ್ತೀನಿ. ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಅಡುಗೆನಲ್ಲಿ ಯಾವ ತುಂಬಾ ನೀವು ಚೆನ್ನಾಗಿ ಮಾಡ್ತೀವಿ? ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತೀನಿ. ಎಲ್ಲ ಅಡುಗೆನೂ ನನ್ನ ಫೇವರೇಟ್ ಅಂತಲ್ಲ, ಮುದ್ದೆ ಇಷ್ಟ, ಕಾಯಿ ಬಜ್ಜಿ ಇಷ್ಟ, ರವೆ ಇಡ್ಲಿ ದಿಢೀರ್ ಅಂತ ಮಾಡ್ತೀನಿ. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ರವೆ ಇಡ್ಲಿ ಎಲ್ರಿಗೂ ಸೂಟ್ ಆಗುತ್ತೆ. ನಾನು ರೆಡಿ ಮಾಡಿ ಇಟ್ಕೊಂತೀನಿ. ನಮ್ಮನೆಗೆ ಯಾರೇ ಗೆಸ್ಟ್ ಬಂದ್ರು ಇಮಿಡಿಯೇಟ್ ಆಗಿ ರವೆ ಇಡ್ಲಿ ಮಾಡ್ಕೊಡ್ತೀನಿ. ರವೆ ಇಡ್ಲಿ ಉಮಾ ಅಂತಾನೆ ಹೇಳ್ತಾರೆ. ರವೆ ಇಡ್ಲಿ ಫೇಮಸ್. 1 ಮಿನಿಟ್ ಉಮಾ ಇಂದ ರವಾ ಇಡ್ಲಿ ಉಮಾ. ಹೌದು. ನಾನು ಎಣ್ಣೆ ಕಾಯ್ದು ಸ್ವಲ್ಪ ಕಾಯಿಲೆ. ಓಕೆ, ಈಗ ನಾವು ರವೆ ಇಡ್ಲಿ ಮಿಕ್ಸ್ ರೆಡಿ ಮಾಡ್ಕೊಳ್ತಾ ಇದೀವಲ್ವಾ? ಹೌದು. ರವೆ ಇಡ್ಲಿ ತೋರಿಸ್ತೀನಿ ನಾನು ಯಾವ ರೀತಿ ಮಾಡೋದಂತ. ಇದನ್ನ 3 ರಿಂದ 4 ತಿಂಗಳವರೆಗೂ ಇಟ್ಕೊಳ್ಬಹುದು. ಅಂಗಡಿದಲ್ಲಿ ಎಕ್ಸ್ಪೈರಿ, ಮ್ಯಾನುಫ್ಯಾಕ್ಚರ್ ಡೇಟ್ ಕೆಲವು ಸಲ ಇದಾಗುತ್ತೆ. ನಾವು ಮಾಡ್ಕೊಂಡ್ರೆ ನಮಗೆ ಪ್ರೀತಿ ತುಂಬಿ ಮಾಡಿರ್ತೀವಿ. ಹೌದು. ಇದನ್ನ ಹೊರದೇಶಕ್ಕೆ ಹೋಗ್ಬೇಕಾದ್ರೆ ಕೂಡ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಪ್ಲಾಸ್ಟಿಕ್ ಕವರ್ ಅಲ್ಲಿ ಇಟ್ಟು, ಮತ್ತೆ ಈಚೆ ಕೂಡ ಇಡ್ಬೋದು, ಇಲ್ಲಾಂದ್ರೆ ಫ್ರಿಜ್ ಅಲ್ಲಿ ಕೂಡ ಇಡ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡ್ಕೊಂಡು ನಾವು 3 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಹೊರದೇಶ ಹೋದಾಗ ಅಲ್ಲಿ ಫುಡ್ ನಮ್ಗೆ ಅಡ್ಜಸ್ಟ್ ಆಗೋದಿಲ್ಲ. ಇಂಡಿಯನ್ ಫುಡ್ ಬೇಕು, ಆದ್ರೆ ಸೌತ್ ಇಂಡಿಯನ್ ಫುಡ್ ಬೇಕು ಅಂತ ಅನ್ಸುತ್ತೆ. ಸೊ ಅಂತ ಟೈಮಲ್ಲಿ ತುಂಬಾ ಉಪಯೋಗ ಬರುತ್ತೆ. ಇದಲ್ಲದೆ ಮ್ಯಾಮ್ ಬ್ಯಾಚುಲರ್ಸ್ ಅವ್ರಿಗೂ ಕೂಡ ಬ್ಯಾಚುಲರ್ಸ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಮ್ಮನ ಕೈ ಮಾಡಿಸ್ಕೊಂಡ್ಬಂದು ಸಾಸಿವೆ ಹಾಕಿದ್ವಿ, ಸ್ವಲ್ಪ ಉದ್ದಿನ ಬೇಳೆ, ಕಡಲೆಬೇಳೆ,
ಎಲ್ಲ ಒಂದೊಂದು ಸ್ಪೂನ್ ಹಾಕೊಳ್ತಾ ಇದ್ದೀವಿ. ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ವಿ. ಚೂರು ಕಮ್ಮಿ ಮಾಡ್ಕೊಂಡಿವಿ. ಗೋಡಂಬಿ ತುಂಬ ಇಂಪಾರ್ಟೆಂಟು. ಹೌದೌದು. ಗೋಡಂಬಿ, ಆಮೇಲೆ ಹಸಿಮೆಣಸಿನ್ಕಾಯಿ. ಓಕೆ, ಚಂದ ಕಟ್ ಮಾಡ್ಕೊಂಡು ಹೌದು ಇಟ್ಕೊಂಡಿದ್ದೀವಿ. ಹೌದು. ಫ್ರೈ ಮಾಡೋಣ ಸ್ವಲ್ಪ. ಇದು ಕೆಂಪಾದಾಗ ಇದಕ್ಕೆ ಬೇಕಂದ್ರೆ ಕಡಲೆಕಾಯಿ ಬೀಜನೂ ಹಾಕ್ಬೋದು. ಹಾಕ್ಬೋದು. ಬಡವರ ಬಾದಾಮಿ ಅಂತಾರಲ್ಲ, ಗೋಡಂಬಿ ತುಂಬಾ ಅನ್ಸಿದ್ರೆ ಕಡಲೆಕಾಯಿ ಬೀಜನ ಹಾಕ್ಬೋದು. ಇದು ಕೆಂಪಾದ್ಮೇಲೆ ಚಿರೋಟಿ ರವೆನ ಯೂಸ್ ಮಾಡ್ತೀನಿ ನಾನು. ಇದು ಎಷ್ಟು ಕ್ವಾಂಟಿಟಿ ತಗೊಂಡಿದ್ದೀರಾ? ಚಿರೋಟಿ ಒಂದು ಅರ್ಧ ಕೆಜಿ, ಕಾಲು ಕೆಜಿ, ಅರ್ಧ ಕೆಜಿ. ನೀವು ಎಣ್ಣೆ ನೋಡಿ ಎಷ್ಟು ಹಾಕ್ತೀವಿ ಅದ್ರ ಮೇಲೆ. ಓಕೆ. ಇದು ಕಡಿಮೆ ಫ್ಲೇಮ್ನಲ್ಲೇ ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ. ತುಂಬ ಹಸಿದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಪ್ರಿಸರ್ವ್ ಮಾಡಬೇಕಲ್ವಾ, ಗಮ್ಮಂತ ವಾಸನೆ ಬರುತ್ತೆ, ಅವಾಗ ಆಗಿದೆ ಅಂತ ಅರ್ಥ ಆಗುತ್ತೆ. ಸೊ ಎಲ್ಲರೂ ಹೇಳ್ತಾರೆ ರವಾ ಇಡ್ಲಿ ಮಾಡ್ಬೇಕಾದ್ರೆ ಅಥವಾ ಉಪ್ಪಿಟ್ಟು ಮಾಡಬೇಕಾದ್ರೆ ಅದರ ಗುಟ್ಟು ಇರೋದು ರವೆನ ಹೇಗೆ ಹುರ್ಕೊಳ್ತೀವಿ ಅದ್ರ ಮೇಲೆ. ಯಾವ ಅಚ್ಚುಕಟ್ಟಾಗಿ ಒಂದೇ ಕನ್ಸಿಸ್ಟೆನ್ಸಿ ಇದರಲ್ಲಿ ನಾವು ರವೆನ ಹುರ್ಕೊಳ್ತೀವಿ, ಅವಾಗ ಮಾತ್ರ ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಮತ್ತೇನ್ ಮಾಡ್ತಾರೆ ಅಂದ್ರೆ ಕೆಲವು ಸಲ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಹಸಿ ಅರ್ಧಂಬರ್ಧ ಹುಡುಗರೆ ಉಪ್ಪಿಟ್ಟು ಚೆನ್ನಾಗಲ್ಲ, ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ತರ ಏನು ಅಂತ. ಸ್ವಲ್ಪ ನಿಗಮ ಇಟ್ಕೊಂಡು ಮಾಡೋಣ. ಮಾಡಿದ್ರೆ ಸ್ಮೆಲ್ ಬರುತ್ತೆ ಗಮ್ಮ ಅಂತ. ಆ ಸ್ಮೆಲ್ಲಲ್ಲೂ ಗೊತ್ತಾಗುತ್ತೆ ಸಾಕು ಹುರಿದಿದ್ದು ಅಂತ ಹೇಳಿ. ಇವಾಗ ಹುರಿದಾದ್ಮೇಲೆ ಸ್ವಲ್ಪ ಆದ್ಮೇಲೆ ನಾವು ಯಾವಾಗಲೂ ಶುರು ಮಾಡಬೇಕು. ಇವಾಗ ಕುಕ್ಕರ್ ಇಡೋಣ. ಖಂಡಿತ ಕುಕ್ಕರ್ ಇಡೋಣ. ಕುಕ್ಕರ್ ಇರೋದು ಎಲ್ರಿಗೂ ಗೊತ್ತೇ ಇದೆ. ನಾನು ಪ್ರೆಷರ್ ಪ್ಯಾನ್ ಇಟ್ಕೊಂಡಾಗ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಬೋದು, 3-4 ಇಟ್ಕೊಬೋದು. ಇಲ್ಲ ಅಂದ್ರೆ ನಾವು ಎಣ್ಣೆ ಸವರಿದೀವಿ. ಎಣ್ಣೆ ಸವರಿದ್ದೀನಿ. ಸವರಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ, ಜಾಸ್ತಿ ಅಂದ್ರೆ ನೀರು ತುಂಬ್ಕೊಂಡ್ಬಿಡುತ್ತೆ. ಹೌದು, ನೋಡ್ಕೊಂಡು ಇಡಬೇಕಾಗತ್ತೆ. ಎಷ್ಟು ವರ್ಷದಿಂದ ಈ ಪ್ರೊಫೆಷನ್? ನಾನು ಬ್ಯೂಟಿಷಿಯನ್ ಒಂದು 45 ವರ್ಷದಿಂದ ಮಾಡ್ತಾ ಬಂದಿದ್ದೀನಿ. ಅದ್ರ ಜೊತೆಗೆ ನಮ್ಮ ತಾಯಿ ಮನೆಯಲ್ಲೆಲ್ಲ ನಮಗೆ ಸಂಸ್ಕಾರ ಜೊತೆಗೆ ಇದನ್ನು ಕಲಿಸ್ಬಿಟ್ಟು ಅಡುಗೆ ಮಾಡಲೇಬೇಕು ಅಂತ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಡುಗೆ ಮಾಡಿಬಿಟ್ಟೆ ಕಾಲೇಜ್ಗೆ ಹೋಗ್ಬೇಕಾಯ್ತು. ಬಂದವ್ರಿಗೆಲ್ಲ ಹಾಸ್ಪಿಟಾಲಿಟಿ ಕೂಡ ಅಡುಗೆಯಿಂದನೇ ಮಾಡ್ತಿದ್ದು. ಹಾಗಾಗಿ ಅದು ಬಂದ್ಬಿಟ್ಟಿದೆ ಸಂಸ್ಕಾರದಲ್ಲಿ. ನಮ್ಮ ಮಾವನವರು ತುಂಬಾ ಎಕ್ಸ್ಪರ್ಟ್ ಅಡುಗೆನಲ್ಲಿ. ನಾನು ನೆಕ್ಸ್ಟ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಕೆಲವೊಂದು ನಮ್ಮ ಮಾವನಿಂದ ಕೂಡ ನಾನು ಕಲ್ತ್ಕೊಂಡೆ. ಇವತ್ತೊಂದು ಈ ಮೇಕಪ್ ಟೆಕ್ನಾಲಜಿ ಬಗ್ಗೆ ಏನು ಹೇಳ್ತೀರಾ? ಸುಮಾರು 40 ವರ್ಷಗಳಿಂದ ಮೇಕಪ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ತುಂಬ ಅಡ್ವಾನ್ಸ್ಡ್ ಪ್ರಾಡಕ್ಟ್ಗಳನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ ಅವತ್ತಿನ ಕಾಲದ ಮೇಕಪ್, ಇವತ್ತಿನ ಕಾಲದ ಮೇಕಪ್ ಏನು ಬದಲಾವಣೆಗಳು ಅಂತ ಅನಿಸುತ್ತೆ ನಿಮಗೆ? ಯಾವ್ದು ಬೆಸ್ಟ್ ಅನ್ಸುತ್ತೆ ನಿಮಗೆ? ಅಲ್ಲ, ನಾನು ಯಾವುದೂ ಬೆಸ್ಟ್ ಅಂತ ಹೇಳಲ್ಲ. ಯಾವ ಪ್ರಾಡಕ್ಟ್ನು ನಾನು ಹೇಳಕ್ ಹೋಗಲ್ಲ. ಅವ್ರಿಗೆ ತಕ್ಕಂಗೆ ಅದು ಸ್ಕಿನ್ಗೆ ಇರ್ಬೋದು, ಟೆಂಪ್ರೇಚರ್ಗೆ ಇರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದು. ಯಾವಾಗಲೂ ಮೇಕಪ್ ಒಂದು ಇನ್ಸಿಡೆಂಟ್ ಆಗಿರ್ಬೇಕು ಹೊರತು ಆಕ್ಸಿಡೆಂಟ್ ಆಗಿರಬಾರ್ದು. ಮೇಕಪ್ ನೋಡಿ, ನಾನು ಯಾವಾಗಲೂ ಹೇಳೋದೇನು ಅಂದ್ರೆ, ನಾವು ಏನೇ ಒಂದು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಆಂಕರ್ ತುಂಬಾ ಇಂಪಾರ್ಟೆಂಟ್. ಆಂಕರ್ ನೋಡಿದ್ರೆ ಪ್ರೋಗ್ರಾಮ್ ಮಾಡೋದು. ಆಂಕರ್ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಆ ಪ್ರೋಗ್ರಾಮ್ ಯಾರು ನೋಡಲ್ಲ. ಇವತ್ತು ನೀವು ಆಂಕರ್ ಆಗಿ ಬಂದಿದ್ದೀರಾ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ, ಖುಷಿ ಆಗುತ್ತೆ. ಮೇಕಪ್ ಮಾಡ್ಕೊಬೇಕಾದ್ರೆ ನಾನು ಹೇಳೋದು, ನಂಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ಏನೋ ಮಾಡ್ಕೊಂಡು ಹೋಗೋದಲ್ಲ. ಯಾಕಂದ್ರೆ ಚರ್ಮನ ಕಾಪಾಡೋದು ತುಂಬಾ ಇಂಪಾರ್ಟೆಂಟ್. ಬಿಫೋರ್ ಮೇಕಪ್, ಆಫ್ಟರ್ ಮೇಕಪ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವೋ ಅದನ್ನ ಮಾಡಬೇಕಾಗುತ್ತೆ. ಇವಾಗ ತುಂಬಾ ಟೆಕ್ನಾಲಜಿ ಚೇಂಜ್ ಆಗ್ಬಿಟ್ಟು ಏರ್ ಬ್ರಷ್ ಮೇಕಪ್ ಬಂದಿದೆ. ಬೇಕಾದಷ್ಟು ಮೇಕಪ್ ಯಾರಿಗೆ ಏನು ಸೂಟ್ ಆಗುತ್ತೋ ಅದನ್ನ ಮೇಕಪ್ ಮಾಡ್ತಾ ಬಂದಿದ್ದೀವಿ. ಇವಾಗ ನೀರು ಕಾದಿದೆ. ಖಂಡಿತ. ಇವಾಗ ಏನ್ ಮಾಡೋಣ, ಶುಂಠಿ ಹಾಕೋಣ. ಸ್ವಲ್ಪ ಶುಂಠಿ ಇರೋದಾ? ಇರ್ಬೋದು ಅಥವಾ ಸಣ್ಣಗೆ ಮಾಡ್ಬೋದು. ಕಟ್ ಮಾಡ್ಕೊಂಡಿರೋದು. ಕೊತ್ತಂಬರಿ ಸೊಪ್ಪು ಹಾಕೋಣ. ಓಕೆ. ಆಮೇಲೆ ಇದು ಕಾಯಿ ತುರಿ ಹಾಕಿ, ಕಾಯಿ ಕಟ್ ಮಾಡಿರ್ತೀವಲ್ಲ, ಅದು ಬಾಯಿಗೆ ಸಿಕ್ಕರೆ ಚೆನ್ನಾಗುತ್ತೆ. ಉಪ್ಪೆಲ್ಲ ಸೋಡಾ ಕಂಪಲ್ಸರಿ ಹಾಕಬೇಕು. ಸೋಡಾ ಚಿಟಕಿ ಅಡುಗೆ ಸೋಡಾ ಚಿಟಕಿ ಹಾಕೋಣ. ಚುಟ್ಕಿ ಅಂತಲ್ಲ, ಒಂದು ಅರ್ಧ ಸ್ಪೂನ್ ಹಾಕ್ಬೇಕಾಗುತ್ತೆ. ಅರ್ಧ ಕೆಜಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಇವಾಗ ಏನು ಮಾಡೋಣ, ಸ್ವಲ್ಪ ಇದನ್ನ ತುಂಬ ಬಿಸಿ ತಣ್ಣಗಾದ್ಮೇಲೆ ಇದನ್ನ ಕಲಸಿದ್ರೆ ಚೆನ್ನಾಗಿರುತ್ತೆ. ಅವಾಗ ಕಲಸಿ ಅವಾಗಲೇ ಹಾಕ್ಬೇಕು. ಕಲಸಿ ಅವಾಗಲೇ ಇಡಬಾರ್ದು. ಮತ್ತೆ ಏನು ಮಿಕ್ಸ್ ಮಾಡಿ, ಇವಾಗ ಮೊಸರನ್ನ ಸ್ವಲ್ಪ ಮಜ್ಜಿಗೆ ತರ ಮಾಡ್ಕೋಬೇಕು. ಅದಕ್ಕೆ ತುಂಬಾ ಗಟ್ಟಿ ಇರಬಾರ್ದು, ತುಂಬಾ ತೆಳ್ಳಗೂ ಇರಬಾರ್ದು. ಮಿಕ್ಸಿ ಇಲ್ಲ, ಮಾಮೂಲಿ ಮಾಡ್ತೀವಲ್ಲ ಹಾಗೆ. ಈ ತರ ಕನ್ಸಿಸ್ಟೆನ್ಸಿ ಇದ್ರೆ ಚೆನ್ನಾಗಿರುತ್ತೆ. ಸೊ ರವಾ ಇಡ್ಲಿ ಅಂತ ಅಂದ್ರೆ ಅಲ್ಲಿ ಮೊಸರು ಬೇಕೇ ಬೇಕು, ಮಜ್ಜಿಗೆ ಮಾಡ್ಕೊಬೇಕು. ಹೌದು, ಮೊಸರಿಗಿಂತ ಮಜ್ಜಿಗೆ ಬರಲ್ಲ ಇಲ್ಲ ಅಂದ್ರೆ ಚೆನ್ನಾಗಿರುತ್ತೆ.
ಅದು ತಗೊಳ್ಳಿ ಮಜ್ಜಿಗೆ. ಈ ಕನ್ಸಿಸ್ಟೆನ್ಸಿನೂ ಅಷ್ಟೇ ತುಂಬ ತೆಲುಗು ಇರಬಾರ್ದು. ಅದೇ ಇಡ್ಲಿಗೆ ಯಾವ ರೀತಿ ಬೇಕು ಗಂಟೆ ಇಲ್ದಿರೋ ಥರ ಕಲಿಸ್ಬೇಕು. ಇದು ಅವಾಗಲೇ ಕಲಸಿ ಅವಾಗಲೇ ಹಾಕಬೇಕು. ಸ್ವಲ್ಪ ಮೊಸರು ತಗೊಳ್ಳಿ. ಮೊಸರು ತಗೊಳ್ಳೋಣ. ಒಂದು ನಿಮಿಷ, ನೀವು ಮೊಸರು ಹಾಕೋಣ, ಸ್ವಲ್ಪ ಹಾಕಿ ಸ್ವಲ್ಪ ಹಾಕಿ, ನೀವು ಹೇಳಿ. ಹಾಕಿ ಹಾಂ ಓಕೆ. ಅಕಸ್ಮಾತ್ ಏನು ಭಯ ಪಡಬೇಕಾಗಿಲ್ಲ. ಮೊಸರು ಜಾಸ್ತಿ ಆಯಿತು ಅಂದರೆ ರೆಡಿ ಇರುತ್ತೆಲ್ಲ, ಒಂಚೂರು ಹಾಕ್ಕೊಂಡು. ಆ ಇಡ್ಲಿ ಹದಕ್ಕೆ ಬಂದಿದೆ. ಹೌದು ಬಂದಿದೆ. ಸೊ ನೀರು ಕುದೀತಾ ಇದೆ. ಹಾಗೆ ನಾನು ಮೇಕಪ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಮೇಕಪ್ ಅನ್ನುವಂಥದ್ದು ಇವಾಗ ಇಡ್ಲಿ ಇದೆಲ್ಲ ಹಾಕೋಣಲ್ಲ. ಇದು ಜಾಸ್ತಿ ಆಗೋದ್ರಿಂದ ತುಂಬ ಹಾಕೋದು ಬೇಡ, ಉಬ್ಬುತ್ತೆ. ಸ್ವಲ್ಪ ಸ್ವಲ್ಪ ಅದು ಹಳ್ಳದ ಸುತ್ತ ಫುಲ್ ಹಾಕೋದು ಬೇಡ. ಅದೇ ಹರಡ್ಕೊಳ್ಳುತ್ತಲ್ಲ, ಹರಳುತ್ತೆ. ಮತ್ತೆ ಇದನ್ನ ಚಿಕ್ಕ ಮಕ್ಳಿಗೂ ಕೂಡ ಕೊಡ್ಬೋದು. ಚಿಕ್ಕ ಮಕ್ಳಿಗೆ ಏನು ಮಾಡ್ಬೋದು ಅಂದರೆ ಇಡ್ಲಿನ ಚಿಕ್ಕ ಕಲ್ಲೇ ಹಾಕಿ ಕುಕ್ಕರ್ ಬಟ್ಲಲ್ಲಿ ಇಟ್ಟು ಅದನ್ನು ಕೂಡ ಮಾಡ್ಬೋದು. ಇದಕ್ಕೆ ಟೊಮೆಟೊ ಸ್ಲೈಸ್ ಕೂಡ ಇರ್ಬೋದು. ಗೋಡಂಬಿ ನಾವು ಮುಂಚೆನೆ ಹಾಕಿ ಕ್ಯಾರೆಟ್ ತುರಿನೂ ಕ್ಯಾರೆಟ್ ಅದು ಕೂಡ ಮಾಡ್ಬೋದು. ಟೊಮೆಟೊ ಕ್ಯಾರೆಟ್ ತುರಿ ಮುಚ್ಚೋಣ. ಹಾಗೆ ಎಷ್ಟೊತ್ತು ಬೇಯಿಸ್ತೀವಿ? ಒಂದು 5 ರಿಂದ 6 ನಿಮಿಷ ಅಷ್ಟು ಬೇಕಾಗುತ್ತೆ. ಹಾಗೆ ನಾವು ಇಲ್ಲಿ ಸೂಜಿ ರವೆ ಬಳಸ್ಕೊಂಡಿದ್ದೀವಿ. ಚಿರೋಟಿ ರವೆ ಅಥವಾ ಚಿರೋಟಿ ರವೆ, ಈ ಮೀಡಿಯಂ ರವೆ ಅಂತೆಲ್ಲ ಅಲ್ಲ, ಕೆಲವರು ದಪ್ಪ ರವೆ ಹಾಕ್ತಾರೆ. ದಪ್ಪ ರವೆಗಿಂತ ಚಿರೋಟಿ ರವೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಸ್ಮೂತ್ ಆಗಿರುತ್ತೆ, ಸ್ಪಾಂಜ್ ತರ ಇರುತ್ತೆ, ತಿನ್ನಕ್ ಚೆನ್ನಾಗಿರುತ್ತೆ. ಮಕ್ಳು ಕೂಡ 1 ವರ್ಷ 2 ವರ್ಷ ಮಕ್ಳು ಕೂಡ ತಿನ್ನಿಸ್ಬೋದು. ಮಕ್ಳು ಇಡ್ಲಿ ಶೇಪ್ ನೋಡಕ್ಕಿಂತ ಸಣ್ಣ ಸಣ್ಣ ಕಪ್ಪಲ್ಲಿ ಇದನ್ನ ಹಾಕ್ಬಿಟ್ಟು ಕುಕ್ಕರ್ ಬಟ್ಲಲ್ಲಿ ಇಟ್ಟು ಕೂಡ ಕುಗ್ಗಿಸ್ಬೋದು. ಹಾಗೆ ಸೋಡಾ ತುಂಬಾ ಜನಕ್ಕೆ ಆಗಲ್ಲ, ಬಟ್ ಇಲ್ಲಿ ರವಾ ಇಡ್ಲಿಗೆ ಸೋಡಾ ಹಾಕಿಲ್ಲ ಅಂದ್ರೆ ಅದು ಕೆಲವು ಸಲ ಏನೋ ಸಾಲ್ಟ್ ಕೂಡ ಹಾಕ್ಬೇಕಾಗುತ್ತೆ. ಇಲ್ಲ ಅಂದ್ರೆ ನಾವು ಸೋಡಾ ಹಾಕ್ಲೇಬೇಕು. ಅದು ಉಬ್ಬೇಕಾದ್ರೆ ಸೋಡಾ ಬೇಕೇ ಬೇಕಾಗುತ್ತೆ. ಹಾಗೆ ಮೇಕಪ್ ಸಂಬಂಧಪಟ್ಟಂತ ಪ್ರಶ್ನೆ ಅವಾಗಲೇ ನಾನು ಕೇಳ್ತಾ ಇದ್ದೆ. ಎಲ್ಲ ಹವಾಗುಣಕ್ಕೂ ಒಂದೇ ಮೇಕಪ್ ಆಗಲ್ಲ, ಮತ್ತೆ ಎಲ್ಲ ಅಕೇಶನ್ಸ್ಗೂ ಒಂದೇ ಮೇಕಪ್. ಮದುವೆಗೆ ಬೇರೆ ಇರುತ್ತೆ, ಬೇರೆ ಬೇರೆ ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆ ಬೇರೆ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರಿಗೆ, ನಮ್ಮ ಹೆಣ್ಮಕ್ಳಿಗೆ ಒಂದು ಟಿಪ್ಸ್ ಏನಾದ್ರು ಕೊಡ್ಬೋದಾ? ಸ್ಕಿನ್ ಟೋನ್ ನೋಡಿ ಮೇಕಪ್ ಮಾಡ್ಬೇಕಾಗುತ್ತೆ. ಕಪ್ಪಿರೋರ್ಗೆ ಕಪ್ಪು ಅಂತ ಹೇಳ್ಬಾರ್ದು, ಕೋಪ ಬಂದ್ಬಿಡುತ್ತೆ. ನೀನೇನು ಹೊಳಿತಿದ್ಯಾ ಅಂತ. ಡಲ್ ಕಾಂಪ್ಲೆಕ್ಷನ್ ಅಂತ ಹೇಳ್ಬೇಕು, ಮೀಡಿಯಂ ಕಾಂಪ್ಲೆಕ್ಷನ್, ಫೇರ್ ಕಾಂಪ್ಲೆಕ್ಷನ್. ಅವ್ರಿಗೆ ತಕ್ಕಂಗೆ ನಾವು ಮಾಡ್ಬೇಕಾಗುತ್ತೆ. ಮೇಕಪ್ ಒಂದ್ಸಲ ಮಾಡಬೇಕು, ಅಲಸಿ ಮೇಕಪ್ ಮಾಡಬೇಕಾಗಿಲ್ಲ. ಅದಕ್ಕೋಸ್ಕರ ನಾವು ಯಾವಾಗಲೂ ನನ್ನ ಜೀವನದಲ್ಲಿ 4 CCನ ಇಷ್ಟಪಡ್ತೀನಿ: ಕಾನ್ಸಂಟ್ರೇಷನ್, ಕಾನ್ಫಿಡೆನ್ಸ್, ಕನ್ಫ್ಯೂಷನ್ ಇಲ್ಲದೆ ಕೆಲಸ ಮಾಡ್ತೀನಿ. ಮತ್ತೆ ನಾವು ಯಾವಾಗಲೂ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಜನಕ್ಕೆ ನಂಬಿಕೆ ಕೊಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು, ಯಾವುದೇ ಪ್ರಾಡಕ್ಟ್ನ ಕನ್ಫ್ಯೂಷನ್ ಇಲ್ಲದೆ ಮಾಡಬೇಕು. ಆಮೇಲೆ ಕಾನ್ಸಂಟ್ರೇಷನ್ ಇದೆಲ್ಲ ಇದ್ದಾಗೆ ಕಾಂಪ್ರಮೈಸ್ ಆಗಬೇಕು. ಕೆಲವು ಸಲ ಏನು ಹೇಳ್ತಾರೆ, ಹೆಣ್ಮಕ್ಳು ಬೇಗ ಕಾಂಪ್ರಮೈಸ್ ಆಗಲ್ಲ ಅಂತಾರೆ. ಇಲ್ಲ, ಹೆಣ್ಮಕ್ಳು ಬೇಗ ಕಾಂಪ್ರಮೈಸ್ ಆಗ್ತಾರೆ. ಅದನ್ನ ಮಾಡಿದಾಗ ನಮ್ಮ ಮೇಕಪ್ ನಮ್ಮ ಮುಖದಲ್ಲಿ ತುಂಬ ಚೆನ್ನಾಗಿರುತ್ತೆ. ಮೇಕಪ್ ಆದಮೇಲೆ ಹೆಣ್ಮಕ್ಳು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತಲ್ವ, ಮತ್ತೆ ಅವ್ರ ಮೂಡನ್ನ ಬದಲಾವಣೆ ಕೂಡ ಮಾಡ್ತಾರೆ ಮೇಕಪ್ ಅನ್ನುವಂಥದ್ದು. ಅಲ್ಲ, ನಾವು ಯಾವಾಗಲೂ ಒಂದು ತಪ್ಪು ಮಾಡ್ತೀವಿ. ಮೇಕಪ್ ಮಾಡಿದ ತಕ್ಷಣ ಆಗಲಿ, ಏನೇ ಮಾಡಿದ ತಕ್ಷಣ ಆಗಲಿ, ಯಾರನ್ನೂ ಕೇಳಬಾರ್ದು ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ. ಅವ್ರು ಏನಾದ್ರು ಬ್ಯಾಡ್ ಕಾಮೆಂಟ್ಸ್ ಕೊಟ್ಬಿಟ್ರೆ ಮೂಡೆಲ್ಲ ಆಫ್ ಆಗೋಗುತ್ತೆ. ಅದಕ್ಕೆ ನಾವು ಹೇಳೋದು, ಕಾನ್ಸಂಟ್ರೇಟ್ ಮಾಡಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದಾಗ ನಾವು ತುಂಬ ಚೆನ್ನಾಗಿರ್ತೀವಿ. ಅದು ತುಂಬ ಇಂಪಾರ್ಟೆಂಟು. ನಿಮ್ಮ ಈ 40 ವರ್ಷದ ಅನುಭವದಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್, ನೀವೆಲ್ಲನೂ ತುಂಬ ಖುಷಿಯಿಂದನೇ ಮಾಡಿರ್ತೀರಾ. ಸೊ ತುಂಬ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅನ್ನುವಂಥದ್ದು, ಅಥವಾ ಈ ಡೇ ತುಂಬ ಚೆನ್ನಾಗಿತ್ತು ನನಗೆ ಏನು ಇಲ್ಲ. ನಾನು ಹೇಳೋದು, ಕಸ್ಟಮರ್ ಇಸ್ ಅ ಕಿಂಗ್, ಕಸ್ಟಮರ್ ಇಸ್ ಅ ಕ್ವೀನ್ ಅಂತ. ನಾವು ಯಾವಾಗಲೂ ಅವ್ರ ಜೊತೆ ಹೊಡೆದಾಡೋಕ್ಕಿಂತ ಕಾಂಪ್ರಮೈಸ್ ಆಗಿ ಒಳ್ಳೇದನ್ನು ಮಾಡಬೇಕು. ಮತ್ತೆ ನಮಗೆ ಅವರಿಂದ ರಿವ್ಯೂ ಸಿಕ್ಕಿದಾಗ ನಮಗೆ ಖುಷಿ ಆಗುತ್ತೆ. ನಾನು ಇದರಲ್ಲಿ ತುಂಬ ಖುಷಿ ಆಗುತ್ತೆ. ನಾನು ಪ್ರೊಫೆಷನ್ನ ದೇವ್ರ ಥರ ಪೂಜೆ ಮಾಡ್ತೀನಿ. ಇವತ್ತು ಹೇಳಬೇಕು ಅಂದರೆ, ನಾನು ದೇವ್ರ ಮನೆಯಲ್ಲಿ ನಾನು ಕತ್ರಿ ಬಾಚಣಿಗೆ ನೆಟ್ಟು ಪೂಜೆ ಮಾಡ್ತೀನಿ. ಅದು ನನ್ನ ಲೈಫ್ ಕೊಟ್ಟಿರೋದು. ಪ್ರತಿದಿನ ಅದಕ್ಕೆ ನಾನು ಪೂಜೆ ಮಾಡ್ತೀನಿ. ಮತ್ತು ನನ್ನ ಅಸಿಸ್ಟೆಂಟ್ಸು ಕೂಡ ನನ್ನ ಜೊತೆ ಇರೋದ್ರಿಂದ ನಾನು 1 ಮಿನಿಟ್ ಉಮಾಗಕ್ಕೆ ಸಾಧ್ಯ ಆಯಿತು. ನಾನೊಬ್ಬಳೇ 1 ಮಿನಿಟ್ ಉಮಾಗಕ್ಕೆ ಸಾಧ್ಯ ಆಗಲಿಲ್ಲ. ಸೊ ನಿಮ್ಮ ಹಿಂದೆ ಒಂದು ಟೀಮ್ ಇತ್ತು. ಹೌದು, ಆ ಟೀಮಿಂದ ಇವತ್ತು 1 ಮಿನಿಟ್ ಉಮಾ. ಹೌದು. ಇದು ನೋಡೋಣ. ಇದಕ್ಕೆ ವೆಯ್ಟ್ ಇಡಬಾರ್ದು, ಸ್ವಲ್ಪ ಪ್ರೆಷರ್, ಸ್ವಲ್ಪ ಜೋರಾಗಿ ಬರ್ತಿದ್ದಂಗೆ ಒಂದು 5 ರಿಂದ 6 ನಿಮಿಷ ಆದಮೇಲೆ ಇಡ್ಲಿ ಆಗಿರುತ್ತೆ. ಇದನ್ನು ಆಮೇಲೆ ಸರ್ವಿಂಗ್ಗೆ ಚಟ್ನಿ ಇಂಪಾರ್ಟೆಂಟ್. ಚಟ್ನಿ ಬಗ್ಗೆ ಹೇಳಿದ್ರು, ಖಾಲಿ ಇಡ್ಲಿ ತಿನ್ನಕ್ಕೆ. ಹೌದು. ಚಟ್ನಿ ಅಂದರೆ ನಮ್ಮ ಮಾವನು ಹೇಳ್ಕೊಟ್ಟಿದ್ದು ಚಟ್ನಿ.
ಹಸಿಮೆಣಸಿನ್ಕಾಯಿನ ಹುರಿದಾಕ್ಬೇಕು ಅಂತ ಹೇಳ್ತಾರೆ. ಇದು ಸ್ಪೆಷಲ್ ಏನಂದ್ರೆ ಹಸಿಮೆಣಸಿನ್ಕಾಯಿನ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಇದು ಮಾಡಿ ಹುರಿಬೇಕು. ಹುರ್ಗಡ್ಲೆನೂ ಹುರಿತಾರೆ ನಮ್ಮ ಮಾವನವರು. ತೆಂಗಿನ ಅದೆಲ್ಲ ಹಾಕಿ ಮಾಮೂಲಿ ಚಟ್ನಿಗೆ ಏನು ಇಂಗ್ರೀಡಿಯೆಂಟ್ ಇರುತ್ತೋ ಅದನ್ನ ಹಾಕ್ಬೋದು. ಶುಂಠಿ ಅದೆಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಂಗೆ ಚಟ್ನಿ. ಆಮೇಲೆ ಒಗ್ಗರಣೆ ತುಂಬಾ ಇಂಪಾರ್ಟೆಂಟ್. ಹಿಂಗ್ ಹಾಕಿ ಹಿಂಗು ತೆಂಗು ಇದ್ರೆ ಅಡಿಗೆ ಚೆನ್ನಾಗಿರುತ್ತೆ ಅಂತ ಒಗ್ಗರಣೆಗೆ ಹಿಂಗ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಚಟ್ನಿ ಪ್ರಿಯ. ಹಿಂಗು ತೆಂಗು ಇದ್ರೆ ಮಂಗ ಕೂಡ ಅಡುಗೆ ಚೆನ್ನಾಗಿ ಮಾಡುತ್ತೆ. ನೋಡಿ, ನೀವು ಚಟ್ನಿ ಇದ್ರೆ ಇಡ್ಲಿನೂ ಜಾಸ್ತಿ ತಿಂತೀರಲ್ವ, ಅದಕ್ಕೆ ನಾನು ಹೇಳೋದೇನು, ಎರಡು ಕಾಂಬಿನೇಷನ್. ಇವಾಗ ಏನ್ ಹೇಳ್ತಾರೆ ಬಾಂಬೆ ಸಾಗು ಅಂತ ಮಾಡ್ತಾರೆ, ಬೇಗ ಬಾಂಬೆ ಸಾಗು ಆಗದಿರೋದನ್ನ ಚಟ್ನಿನ ನಾವು ಮಾಡ್ಬೋದು. ಬಟ್ ಯಾವಾಗಲೂ ಇಡ್ಲಿಗೆ ಚಟ್ನಿ ಬೆಸ್ಟ್ ಕಾಂಬಿನೇಷನ್. ಬೆಸ್ಟ್ ಕಾಂಬಿನೇಷನ್ ಅಲ್ಲ, ಮಾಮೂಲಿ ಇಡ್ಲಿಗೆ ಸಾಂಬಾರ್ ಚೆನ್ನಾಗಿರುತ್ತೆ, ರವೆ ಇಡ್ಲಿಗೆ ಚಟ್ನಿ ಅಥವಾ ಬಾಂಬೆ ಸಾಗು ಚೆನ್ನಾಗಿರುತ್ತೆ. ಜೋರಾಗಿ ಪ್ರೆಷರ್ ಬರ್ತಾ ಇದೆ. ಇವಾಗ ಎಷ್ಟು ಮೇಕಪ್ ಮಾಡಿದೀರಾ ಇಷ್ಟು ವರ್ಷ? ನಾನು ಲೆಕ್ಕನೇ ಇಲ್ಲ, ಇಟ್ಕೊಂಡಿಲ್ಲ. ಹೇಳಕ್ಕೆ ಅಂದ್ರೆ ಬ್ರೈಡಲ್ ಅನ್ಕೂ ತುಂಬಾ ಮಾಡ್ಬಿಟ್ಟೆ, 10,000 ಮೇಲೆ ಆಗ್ಬಿಟ್ಟಿದೆ. ಆಮೇಲೆ ಕಣ್ಣು ಬಟ್ಟೆ ಕೂಡ ನಾನು ಕಟ್ಕೊಂಡ್ ಮಾಡಿದ್ದೀನಿ. 12 ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ. ಮತ್ತೆ ನಾನು ಮಂಗಳಮುಖಿಯರು ಕೂಡ ನನ್ನ ಲೈಫ್ ಕೊಟ್ಟಿದ್ದೀನಿ. ಅದೇ ತರ ಅವ್ರಿಗೆ ಇವಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲೂ ಒಳ್ಳೆಯವ್ರು ಇರ್ತಾರೆ, ಅವರಲ್ಲೂ ಕೆಟ್ಟವ್ರು ಇರ್ತಾರಲ್ವಾ. ಹಾಗಾಗಿ ಅವ್ರಿಗೂ ಕೂಡ ನಾನು ಒಂದನ್ನು ಹೇಳ್ಕೋಬೇಕು, ಚೆನ್ನಾಗಿ ಮೇಕಪ್ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅವ್ರಿಗೂ ಕೂಡ ಕ್ಲಾಸಸ್ ತಗೊಂಡಿದೆ. ತಿಹಾರ್ ಜೈಲಲ್ಲಿ ಕೂಡ ನಾನು ಕೈದಿಗಳು ಕೂಡ ಕ್ಲಾಸ್ ಮಾಡಿದ್ದೆ. ಹೌದು. ನಾನು ಲಿಂಕಾ ಬುಕ್ ಆಫ್ ರೆಕಾರ್ಡ್ ಮಾಡಿದಾಗ 2004 ಫಸ್ಟ್ ನಾನು ಹೋಗಿ ತಿಹಾರ್ ಜೈಲಲ್ಲಿ ಹೋಗಿ ಕೈದಿಗಳಿಗೆ ನಾನು ಕಾರ್ಯಾಗಾರನ ನಡೆಸ್ಕೊಟ್ಟಿದ್ದೆ. ಇಲ್ಲೂ ಕೂಡ ಪರಪ್ಪನ ಹಗ್ರಾಲ್ ಕೂಡ ನಾನು ಮಾಡಿದ್ದೆ. ಕೈದಿಗಳು ಮೇಕಪ್ ಮಾಡ್ಕೊಳ್ತಾರೆ. ಅದು ನೀನ್ ನೋಡ್ಬೇಕಾಯ್ತು, ತಿಹಾರ್ ಜೈಲಲ್ಲಿ ನಾವೇ ಎಲ್ಲ ಕಳ್ದೋಗ್ಬಿಟ್ವು. ಅಷ್ಟು ಚೆನ್ನಾಗಿ ಕೈದಿಗಳು ಡ್ರೆಸ್ ಮಾಡ್ಕೊಂಡಿದ್ರು. ಆಮೇಲೆ ನನಗೆ ಖುಷಿ ಆಗೋಯ್ತು. ಅಲ್ಲೊಂದು ಕಾರ್ಯಾಗಾರ ಮಾಡಿದೆ, ಯಾವ ಥರ ಏನಂತ. ಅಲ್ಲಿ ಸೂಪರ್ಡೆಂಟ್ಗೆ ನಾನು ಹೇರ್ ಸ್ಟೈಲು ಮೇಕಪ್ಪು ಸೀರೆ ಮಾಡಿದೆ. ನನಗೆ ಖುಷಿ ಕೊಡ್ತು. ಅದೇ ಥರ ಟ್ರಾನ್ಸ್ಜೆಂಡರ್ ಕೂಡ ಇವಾಗೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊತಾರೆ. ಒಂದು ಟೀಚ್ ಕೊಟ್ಟಾಗ ಅವ್ರು ಇನ್ನೂ ತುಂಬ ಚೆನ್ನಾಗಿ ಮಾಡ್ಕೊಳ್ಳೋದಂತ ನನಗೆ ಖುಷಿ ಆಯ್ತು. ಯು ಆರ್ ವೆರಿ ಪ್ರೌಡ್ ಆಫ್ ಯು. ಒಂದು ಅಚೀವ್ಮೆಂಟ್ ಮಾಡಿದ್ದೀರಾ. ಇವಾಗ ಕರ್ನಾಟಕದವರು ಆಫ್ ಮಾಡೋಣ, ತಕ್ಷಣ ತೆಗಿಬಾರ್ದು, ಪ್ರೆಷರ್ ಹೋದ್ಮೇಲೆ ತೆಗಿಬೇಕು. ತುಂಬಾ ಹೊತ್ತು ಕುಕ್ಕರಲ್ಲೇ ಇಡಬಾರ್ದು, ಬೇರೆ ತರ ಅದು ಎಲ್ಲೋ ಆಗ್ಬಿಡುತ್ತೆ. ತೆಗಿಲ್ಲ, ನಮಸ್ಕಾರ ಮಾಡ್ಬಿಟ್ಟು ತೆಗಿತೀನಿ ಚೆನ್ನಾಗಾಗ್ಲಿ ಅಂತ. ಎಕ್ಸ್ಪರ್ಟ್. ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕ್ಬೋದು, ಟೊಮೆಟೊ ಮುಂಚೆನೆ ಹಾಕ್ಬೋದು. ಹೌದು, ಸ್ವಲ್ಪ ಬೆಂದಿರುತ್ತೆ. ಇವತ್ತು ತೆಗಿಲ್ಲ ನಾನು. ಅರ್ಧ ಕೆಜಿಗೆ ಏನಿಲ್ಲ ಅಂದ್ರೆ 20 ಇಡ್ಲಿ ಆಗುತ್ತೆ. ಹೌದು, 20 ಇಡ್ಲಿ ಆಗುತ್ತೆ. ಈ ತರ ಸ್ಕ್ರೂಪರ್ ಅಲ್ಲಿ ಎಷ್ಟು ಸ್ಮೂತ್ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ನಾನು ಹೇಳಿದ್ನಲ್ಲ, ಮಕ್ಕಳು ಕೂಡ ತಿನ್ನಿಸ್ಬೋದು. ಅದಕ್ಕೆ ಡೆಕೋರೇಷನ್ ಮಾಡಬೇಕು ಅಂದ್ರೆ ನನಗೆ ಆಕ್ಚುಲಿ ತುಂಬಾ ನೀಡಿತ್ತು. ನಮ್ಮ ಮನೇಲಿ ಹೆಂಗೆ ಅಂದ್ರೆ ನಾವು ಪ್ಯಾಕೆಟ್ಸ್ ಎಲ್ಲ ತಂದ್ಬಿಟ್ಟು ಇಡ್ಲಿ ಮಾಡಲ್ಲ, ಮನೇಲಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇದನ್ನ ಸರ್ವಿಂಗ್ ಕಟ್ಕೊಂಡಾಗ ಮಾಡ್ಬೋದು. ಹಾಟ್ ಬಾಕ್ಸ್ ಅಲ್ಲಿ ಹಾಕಿಟ್ಟು ಬಿಸಿ ಆಗಿರುತ್ತೆ. ಫಾಸ್ಟ್ ಆಗಿ ರವಾ ಇಡ್ಲಿ ಮಾಡೋದು ಹೇಗೆ ಅಂತ ಉಮಾರ್ ತಿಳಿಸ್ಕೊಟ್ಟಿದ್ದಾರೆ. ರವಾ ಇಡ್ಲಿ ಮಾಡೋದು ಹೇಗೆ ಅನ್ನೋದರ ರೀಕ್ಯಾಪ್ ಅನ್ನ ನೋಡ್ಕೊಂಡು ಬನ್ನಿ. ರವೆ ಇಡ್ಲಿ ಮಾಡುವ ವಿಧಾನ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಅರ್ಧ ಚಮಚ ಸಾಸಿವೆ ಹಾಕಿ ಸಿಡಿಸಿ, ನಂತರ 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, ಸ್ವಲ್ಪ ಕರಿಬೇವು, 5 ರಿಂದ 6 ಗೋಡಂಬಿ, 2 ರಿಂದ 3 ಹೆಚ್ಚಿದ ಹಸಿಮೆಣಸಿನಕಾಯಿ ಹಾಕಿ ಬಾಡಿಸಿ. ಇದಕ್ಕೆ ಅರ್ಧ ಕೆಜಿ ಚಿರೋಟಿ ರವೆ ಹಾಕಿ ಘಮ ಬರುವವರೆಗೂ ಮಂದ ಉರಿಯಲಿಟ್ಟು ಹುರಿಯಿರಿ. ಈಗ ಕುಕ್ಕರ್ ತಳದಲ್ಲಿ ನೀರು ಹಾಕಿ ಕಾಯಲು ಬಿಡಿ. ಒಂದು ಪಾತ್ರೆಗೆ ಅರ್ಧ ಇಂಚು ಸಣ್ಣಗೆ ಹೆಚ್ಚಿದ ಶುಂಠಿ ಚೂರು, ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಕಾಯಿ ತುರಿ 2 ಚಮಚ, ಅಡುಗೆ ಸೋಡಾ 2 ರಿಂದ 3 ಚಿಟಿಕೆ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಇದಕ್ಕೆ ಈಗಾಗಲೇ ಸಿದ್ಧಪಡಿಸಿಕೊಂಡಿರುವ ರವಾ ಇಡ್ಲಿ ಮಿಕ್ಸ್ ಅನ್ನು ಹಾಕಿ ಚೆನ್ನಾಗಿ ಕಡಿದ 1 ಬಟ್ಟಲು ಮೊಸರನ್ನು ಸೇರಿಸಿ ಇಡ್ಲಿ ಹದಕ್ಕೆ ಕಲಸಿಟ್ಟುಕೊಳ್ಳಿ. ನಂತರ ಇಡ್ಲಿ ತಟ್ಟೆಗೆ ಹಾಕಿ ಸುಮಾರು 10 ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸಿ. ಬೆಂದ ಇಡ್ಲಿ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿ ಚಟ್ನಿ ಜೊತೆ ಸವಿಯಲು ಕೊಡಿ. ಸಣ್ಣ ರೀಕ್ಯಾಪ್ ಅನ್ನ ನೋಡ್ಕೊಂಡು ಬಂದಿದ್ದಾಯ್ತು. ಉಮಾ ಅವ್ರ ಈಗ ಮುದ್ದೆ ಮಾಡಕ್ ರೆಡಿ ಇದ್ದೀರಾ? ಅದು ಎಲ್ರಿಗೂ ಕಾಮನ್, ಎಲ್ರಿಗೂ ಮಾಡಕ್ ಬರುತ್ತೆ. ಇದೇ ನಮ್ಮ ಬ್ಯೂಟಿಷಿಯನ್ ಆಗಿ ಬಂದು ಮುದ್ದೆ ಮಾಡ್ತಿದ್ದಾಳೆ ಅಂತ. ಆ ಮುದ್ದೆನಲ್ಲಿ ಬೇಗ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೇಡಮ್. ಖಂಡಿತ. ಇದು ಆಕ್ಚುಲಿ ಈ ಥರದೇ ಕುಕ್ಕರೇ ತಗೊಂಡಿದ್ದೀನಿ. ಫಸ್ಟ್ ಏನು ಮಾಡಬೇಕು, ಸ್ವಲ್ಪ
ನೀರು ಇದೊಂದು ಈಗ ನಾವು, ಮಿಲ್ಲೆ 1 ಮಿಲ್ಲೆ ನೀರು ಅಂದ್ಕೊಂಡಿದ್ದೀನಿ. ಈಗ ನಾವು ಎಷ್ಟು ಮೆಜರ್ಮೆಂಟ್ ಅಲ್ಲಿ ಮಾಡ್ಕೊಳ್ಳಿ? ಸ್ವಲ್ಪ ಇಷ್ಟು ಅಪ್ರಾಕ್ಸಿಮೇಟ್ 1 ಮಿಲ್ಲೆ ಅಂತ ಹೇಳ್ತೀವಿ. ಇವಾಗ ಏನು ಮಾಡಬೇಕು, ಒಂದು ಸ್ವಲ್ಪ ಅದು ನೀರು ಬಿಸಿ ಆಗೋದಕ್ಕೆ ಸ್ವಲ್ಪ ಹಾಕ್ಬಿಡೋಣ. ಇವಾಗ ಇದೊಂದು ಚೂರು ಮಕ್ಳಿಗೆ ಸರಿ ಮಾಡ್ತಾರಲ್ಲ ಆ ಥರ ಇದು ಮಾಡಬೇಕು. ತುಂಬಾ ಜನ ಮುದ್ದೆ ತಿನ್ನಕ್ಕೆ ಇಷ್ಟ ಇರಲ್ಲ, ಗಟ್ಟಿ ಇದ್ರಂತೂ ತಿನ್ನಕ್ಕೆ ಮನಸ್ಸೇ ಆಗಲ್ಲ, ನುಂಗಕ್ಕೆ ಆಗಲ್ಲ ಅಂತಾರೆ. ಹಾಗಾಗಿ ಸಾಫ್ಟ್ ಆಗಿದ್ರೆ ಸಾಫ್ಟ್ ಆಗಿದೆ, ಮಕ್ಳು ಕೂಡ ತಿನ್ನಿಸ್ಬೋದು. ಇದೊಂದು ಚೂರು ಬಿಸಿ ಆದ್ಮೇಲೆ ಈ ತರ ಸ್ವಲ್ಪ ಕಲಿಸ್ಕೊಬೇಕು. ಅದು ಬಿಸಿ ಆಗಿದೆ, ಆಗ್ತಾ ಇದಲ್ಲ. 1 ನಿಮಿಷದಲ್ಲೇ ಹೇರ್ ಸ್ಟೈಲ್ ಮೇಕಪ್ ಸ್ಯಾರಿ ಮಾಡಿದ್ದೆ. ರಮಾದೇವಿ ಕೇಳಿರ್ಬೋದು, ಗವರ್ನರು, ಅವರು ಕೂಡ ನಾನು 3 ನಿಮಿಷದಲ್ಲೇ ಹೇರ್ ಸ್ಟೈಲ್ ಮೇಕಪ್ ಮಾಡಿದೆ. ಇದನ್ನ ಹೌದು. ನೀರು ಕುದಿ ಬಂದ್ಮೇಲೆ ಇದಕ್ಕೆ ಕೆಲವು ಸಲ ಉಪ್ಪು ಹಾಕ್ತಾರೆ, ಕೆಲವು ಸಲ ಏನಾಗುತ್ತೆ ಅನ್ನ ಇರುತ್ತಲ್ಲ ಅನ್ನನೂ ಕೂಡ ಹಾಕ್ತಾರೆ. ನಾನು ಅದೇನು ಹಾಕ್ದೇನೆ ಹಾಗೆ. ಹೌದು, ಇದು ಕುದಿಬೇಕಾ? ಹೌದು, ಕುದಿಬೇಕು. ಕುದಿ ಬಂದಿದೆ ಅಲ್ವಾ, ಕುದಿತಾ ಇದೆ. ನೆಕ್ಸ್ಟ್ ಏನ್ ಮಾಡ್ತೀರಾ? ಇವಾಗ ಎಲ್ಲರೂ ಕೋಲ್ ಇಟ್ಕೊಂತಾರೆ, ನಾನು ದೋಸೆ ಮಚ್ಚಕಾಯಿ ಅಂತಾರೆ ಅದನ್ನ ಇಟ್ಕೊಂಡು ತೋರಿಸ್ತೀನಿ. ಸ್ವಲ್ಪ ಸ್ವಲ್ಪನೇ ಕಲಿಸ್ಬಿಟ್ಟು ಬೇಯಕ್ಕೆ ಬಿಡ್ತೀರಾ ಅನ್ಕೊಳ್ತೀನಿ. ಇಲ್ಲ, ಬೇಯಕ್ಕೆ ಇಡಬೇಕು. ಅದೇ ಬೇಯಕ್ಕೆ ನೋಡಿ ಆಗೋಯ್ತು. ಇವಾಗ ಇದಕ್ಕೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಇದು ಬೇಯಬೇಕಾದ್ರೆ 1 ಸ್ಪೂನ್ ತುಪ್ಪ ಹಾಕಿದ್ರೆ ಮಕ್ಳಿಗೂ ಖುಷಿ ಆಗುತ್ತೆ, ನಾವು ತಿನ್ನಕ್ಕೂ ಚೆನ್ನಾಗಿ ಅಂಟಲ್ಲ. ಇದು ಪಾತ್ರೆ ಕೂಡ ಅಂಟಲ್ಲ. ನಾನು 1 ನಿಮಿಷ ಅಂತೀನಿ, ಬೇಕಾದ್ರೆ 1-2 ನಿಮಿಷ ಬೇಕು. ಇವಾಗ ಏನು ಮಾಡಬೇಕು ಅಂದರೆ, ಈ ತಟ್ಟೆ ಇರುತ್ತಲ್ಲ, ಈ ತಟ್ಟೆನಲ್ಲಿ ಇಡಬೇಕು. ಇದು ಕುದಿಯ ಅಷ್ಟೊತ್ತಿಗೆ ಅದು ಮುದ್ದೆ ಆಗಿದೆ ಅಂತ ಅರ್ಥ. ಈ ಒಂದು ಟೈಮಿಂಗ್ ಅದರಲ್ಲಿ ಅದೇ ಮೇಲ್ಗಡೆ ಕುದಿಯಕ್ಕೆ ಶುರು ಆದಾಗ ಮುದ್ದೆ ಬೆಂದಿದೆ ಅಂತ ಅರ್ಥ. ಸಣ್ಣ ಉರಿ ಮಾಡಿಟ್ಬಿಡ್ಬೋದು. ನಾನು ನಿಮ್ಮ ಬಗ್ಗೆ ಒಂದು ಕೇಳ್ಪಟ್ಟಿದ್ದೆ, ತಿಹಾರ್ ಜೈಲಲ್ಲಿ ನಿಮಗೆ ಅಲ್ಲಿಗೆ ಹೋಗಿ ಅಲ್ಲಿನ ಮಹಿಳಾ ಕೈದಿಗಳಿಗೆ ಮೇಕಪ್ ಹೇಳ್ಕೊಡುವಂಥ ಅವಕಾಶ ಸಿಕ್ಕಿತು ಅಂತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದಾ? ಹೌದು, ನಾನು ಫಸ್ಟ್ ವರ್ಲ್ಡ್ ರೆಕಾರ್ಡ್ ಮಾಡಿದಾಗ ಲಿಮ್ಕಾ ಬುಕ್ ಆಫ್ ನಾನು ಅಲ್ಲಿಗೆ ನನ್ನ ಕರ್ಕೊಂಡು ಹೋದ್ರು. ನಾನು ಜೈಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅಲ್ಲಿ ಹೋದ ತಕ್ಷಣ ಒಂದು ಟಸ್ಸೆ ಹಾಕಿದ್ರು. ಇದೇನಕ್ಕೆ ಈ ಟಸ್ಸೆ ಹಾಕ್ತಿರಂತ. ಅಲ್ಲಿ ಕೈದಿಗಳು ನಮ್ಮನ್ನ ಒಳಗಡೆ ಹಾಕ್ಲಿಲ್ಲ ಅಂದ್ರೆ ಅವರೇ ಈಚೆ ಬಂದ್ಬಿಡ್ತಾರಂತೆ ಕೈದಿಗಳೇನೆ. ಅದು ನಂಗೆ ಮಾರ್ಕ್ಗೋಸ್ಕರ ಟಸ್ಸೆ ಹಾಕಿದ್ರು. ಅಲ್ಲಿ ಹೋದಾಗ ತುಂಬಾ ಚೆನ್ನಾಗಿದ್ರು. ಎಷ್ಟು ಚೆನ್ನಾಗಿದ್ರು ಅಂದ್ರೆ ನಾನು ಅನ್ಕೊಂತೀನಿ ಏನಾದ್ರು ತಪ್ಪು ಮಾಡಿದ್ರೆ ತಿಹಾರ್ ಜೈಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇರುತ್ತೆ ಅಂತ. ತುಂಬಾ ಚೆನ್ನಾಗಿ ಹೇರ್ ಸ್ಟೈಲು, ಮೇಕಪ್, ಸೀರೆ ಎಲ್ಲ ಮಾಡ್ಕೊಂಡಿದ್ರು. ಅಲ್ಲಿ ಒಂದು ಕಾರ್ಯಾಗಾರ ಮಾಡಿದೆ. ಅಂದ್ರೆ ಅಲ್ಲಿ ಸೂಪರ್ಡೆಂಟ್ ಬಂದು ಕೂತ್ಕೊಂಡ್ರು. ನಂಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು, ಒಬ್ರು ಟ್ರಾನ್ಸ್ಲೇಟ್ ಮಾಡಿದಾಗ ನನಗೆ ತುಂಬಾ ಖುಷಿ ಆಯ್ತು. ಅವರು ಜೈಲಿಂದ ಬಿಡುಗಡೆ ಆಗಿ ಬಂದಾಗ ಇದನ್ನ ಪ್ರೊಫೆಷನಲ್ ಆಗಿ ತಗೊಬೋದು ಅಂತ 2004 ನಾನು ಅವ್ರಿಗೆಲ್ಲ ಹೇಳ್ಕೊಡ್ತಾ ಬಂದೆ. ಆಶ್ಚರ್ಯ ಆಗೋದು, ಮಹಿಳಾ ಕೈದಿಗಳು ಮನಸ್ ಪರಿವರ್ತನೆಗಿಂತ ಪಾಪ ಕೈದಿಗಳಾಗಿ ಅಂತ, ಬಟ್ ಮೇಕಪ್ ಬಗ್ಗೆನೂ ಅವ್ರಿಗೆ ಗಮನ ಇದೆ, ತಮ್ಮನ್ನು ತಾವು ಚೆನ್ನಾಗಿ ರೆಡಿ ಮಾಡ್ಕೊಳ್ತಾರೆ ಅನ್ನೋದೇ ಒಂದು ಅದ್ಭುತವಾದ ವಿಚಾರ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸೌಮ್ಯ, ಅವ್ರು ಯಾರು ಅಪರಾಧಿಗಳಲ್ಲ, ನಿರಪರಾಧಿಗಳೇ. ಯಾವುದೋ ಕಾರಣಕ್ಕೆ ಅಲ್ಲಿ ಬಂದಿರ್ತಾರೆ. ಅವಾಗ ನಾವು ಅವ್ರಿಗೆ ಏನಾದ್ರು ಒಂದು ಮಾಡಬೇಕು ಅಂದಾಗಲೇ ನಂದು ಫಸ್ಟ್ ಅದು ಒಂದು ವರ್ಲ್ಡ್ ರೆಕಾರ್ಡ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಹೇಳಿದ್ರು ಅಲ್ಲಿಗೆ ಹೋಗ್ಬೇಕಂತ. ಇಲ್ಲೂ ಕೂಡ ನಾನು ಪರಪನ ಹಗರದಲ್ಲಿ ಕೂಡ ಒಂದು ವರ್ಕ್ಶಾಪ್ ಮಾಡಿದೆ. ಮಾಡಿದಾಗ ಒಂದು ಖುಷಿ ಕೊಡ್ತು. ನೋಡಿ ಇವಾಗ ಕುದೀತಾ ಇದೆ. ಒಂದು ಗಂಟಿಲ್ಲ ನೋಡಿ ಅಲ್ವಾ, ಬೆಣ್ಣೆ ತರ ನೋಡಿ. ಇವಾಗ ಇದು ಕಟ್ಟೋದು ಒಂದು ವಿಧಾನ. ಇವಾಗ ಬೆಂದಿದೆ. ಕೆಲವು ಸಲ ನೀರು ಹಚ್ಕೊಂಡು ಹಿಂಗೆ ನೋಡ್ತಾರೆ ಅಂಟಲ್ಲ ಅಂತ. ಇವಾಗ ಆಫ್ ಮಾಡಿಬಿಡೋಣ. ಇದು ಒಂದು ಟೆಕ್ನಿಕ್ಕು. ಒಂದೇ ಒಂದು ಡ್ರಾಪ್ ತುಪ್ಪ ಹಾಕ್ಕೊಳ್ಳಿ. ಅದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಿ. ಪ್ಲಾಸ್ಟಿಕ್ ಕವರ್ ಬಳಸೋದಕ್ಕೆ ಇಷ್ಟ ಆಗಲ್ಲ ಅನ್ನೋರು ಪ್ಲೇಟ್ನ ಬಳಸಿ ಕೂಡ. ಪ್ಲೇಟ್ ಅಲ್ಲ, ಹಳೆ ಕಾಲದಲ್ಲಿ ಎಲ್ಲ ಅದನ್ನೇ ಮಾಡೋದು. ಅಂದ್ರೆ ಇನ್ನೊಂದು ಏನು ಮಕ್ಳಿಗೆ ಬೈಂಡ್ ಆಗ್ತಿರಲ್ಲ ಶೀಟು, ಅದನ್ನ ಕೂಡ ಯೂಸ್ ಮಾಡ್ಬೋದು. ರೊಟ್ಟಿ ಬೆಳೆಯೋದಕ್ಕೆ ಅಂತ ಕೆಲವು ಕವರ್ ಯೂಸ್ ಮಾಡ್ತೀವಿ. ನೋಡಿ ಇದನ್ನ ನೋಡಿ ಎಷ್ಟು ಸಾಫ್ಟ್ ಆಗಿದೆ.
ಹೆಂಗ್ ಬೇಕಾದ್ರೆ ಆಟ ಆಡತ್ ನೋಡಿ ಮುದ್ದೆ. ಅಲ್ವಾ? ಮುದ್ದೆ ರೆಡಿ. ಅದೇ ಕರೆಕ್ಟ್ ಒಂದು ರೌಂಡ್ ಶೇಪಲ್ಲೂ ಅದನ್ನು ಇಟ್ಕೊಬೋದು. ಹೆಂಗ್ ಬೇಕಾದ್ರೆ ಮಾಡ್ಕೊಬೋದು. ಇನ್ನೊಂದು ಮಾಡ್ಬಿಡೋಣ. ಮಾಡೋಣ. ಚೂರು ತುಪ್ಪ ಸ್ಪ್ರೆಡ್ ಮಾಡೋಣ. ಓಕೆ. ಮತ್ತೆ ಇದು ಬಿಸಿ ಇದ್ದಾಗಲೇ ತಿರುಗಿಟ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಅನಿಸಲ್ಲ. ತಗೋಣ ನೋಡಿ, ಹೀಗೆ ಹೀಗೆ ಕೈ ಸುಡುತ್ತೆ ಅನ್ನೋದೇ ಇಲ್ಲ. ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಉಮಾ ಅವರು ರೆಡಿ ಮಾಡಿ ಕೊಟ್ಟಿರುವಂತಹ ಮುದ್ದೆ ಮಾಡುವ ವಿಧಾನ ಹೇಗೆ ಮತ್ತು ಅದರ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ರಾಗಿ ಮುದ್ದೆ ಮಾಡುವ ವಿಧಾನ. ಕುಕ್ಕರ್ ಒಳಗೆ ಒಂದು ತಂಬಿಗೆ ನೀರು ಹಾಕಿ ಕಾಯಲು ಬಿಡಿ. ನಂತರ ಒಂದು ಬಟ್ಟಲಿಗೆ ಸ್ವಲ್ಪ ನೀರು ಹಾಕಿ ರಾಗಿ ಹಿಟ್ಟು ಸೇರಿಸಿ ಗಂಟಿಲ್ಲದ ಹಾಗೆ ಕಲಸಿಟ್ಟುಕೊಳ್ಳಿ. ಕುಕ್ಕರ್ ಒಳಗಿನ ನೀರು ಕುದಿಯಲು ಶುರುವಾದಾಗ ಈಗಾಗಲೇ ನೀರಿನಲ್ಲಿ ಕಲಸಿಟ್ಟುಕೊಂಡ ರಾಗಿ ಹಿಟ್ಟಿನ ಮಿಶ್ರಣವನ್ನು ಹಾಕಿ ಕುದಿಯಲು ಬಿಡಿ. ನಂತರ ಮೇಲೆ ಮತ್ತಷ್ಟು ರಾಗಿ ಹಿಟ್ಟನ್ನು ಹಾಕಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಕೂಡಿಸಿ. ಇದಕ್ಕೆ 1 ಚಮಚ ತುಪ್ಪ ಹಾಕಿ ಕೂಡಿಸಿ. ಮಂದ ಉರಿಯಲ್ಲಿ ತಟ್ಟೆ ಮುಚ್ಚಿ 5 ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಲು ಬಿಡಿ. ಮತ್ತಷ್ಟು ಕೂಡಿಸಿ ಒಲೆ ಆರಿಸಿ ಥಾಳೆಯ ಮೇಲೆ ತುಪ್ಪ ಸವರಿ. ಬೆಂದ ಮುದ್ದೆಯ ಮಿಶ್ರಣವನ್ನು ಹಾಕಿ ಕವರ್ ಸಹಾಯದಿಂದ ಬಿಸಿ ಇರುವಾಗಲೇ ಉಂಡೆ ಕಟ್ಟಿದರೆ ರಾಗಿ ಮುದ್ದೆ ಸವಿಯಲು ಸಿದ್ಧ. ಸೌಮ್ಯ, ಎಲ್ಲನೂ ತಟ್ಟೆಗೆ ಹಾಕಿದ್ದೀನಿ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ಬೇಕು. ನಾನು ಆವಾಗಲಿಂದ ಕಾಯ್ತಿದ್ದೆ ಟೇಸ್ಟ್ ಮಾಡೋಣ ಅಂತ. ಯಾಕಂದ್ರೆ ಇಡ್ಲಿ ಮಾಡ್ಬೇಕಾದ್ರೆ ನೋಡಿದ್ವಿ ನಾವು, ತುಂಬಾ ಸ್ಮೂತ್ ಆಗಿತ್ತು ಅಂತ. ಖಂಡಿತ ಮ್ಯಾಮ್ ಟೇಸ್ಟ್ ಮಾಡಿ. ಖಂಡಿತ ಕಾಯ್ತಿದ್ದೆ ಯಾವಾಗ ಟೇಸ್ಟ್ ಮಾಡೋಣ ಅಂತ. ಮೊದಲಿಗೆ ನಾನು ರವಾ ಇಡ್ಲಿ ಮ್ಯಾಮ್ ಇದು ಮಾಡಬೇಕಾದ್ರೆ ಹೇಳಿದ್ದೆ ತುಂಬಾ ಸ್ಮೂತ್ ಆಗಿದೆ ಅಂತ. ಸೊ ರವಾ ಇಡ್ಲಿ ಟೇಸ್ಟ್ ಎಲ್ಲ ಒಂದೇ ಆಗಿರಬಹುದು, ಬಟ್ ಅದು ಸ್ಮೂತ್ ಆಗಿದೆಯಲ್ಲ ಅದು ತುಂಬಾ ಇಲ್ಲಿ ಇಂಪಾರ್ಟೆನ್ಸ್ ಅನ್ನ ಪಡೆದುಕೊಳ್ತಾ ಇದೆ. ಕೈಗೆ ಸಿಗ್ತಿಲ್ಲ ಅಷ್ಟೊಂದು ಸ್ಮೂತ್ ಆಗಿದೆ. ಸೊ ಚಟ್ನಿ ಅವರ ಮಾವ ಅವರು ಹೇಳ್ಕೊಟ್ಟಿರುವಂತಹ ಚಟ್ನಿ ಟೇಸ್ಟ್ ಮಾಡ್ತೀನಿ ಇವಾಗ ನಾನು. ಮ್ಯಾಮ್ ನಂಗೆ ತುಂಬಾ ಚೆನ್ನಾಗಿ ಅನ್ಸಿದ್ದು, ಕಾಯಿ ಬಾಯಿಗೆ ಸಿಗ್ತಾ ಇದೆ, ಚೆನ್ನಾಗಿ ಅನಿಸ್ತಾ ಇದೆ. ಸೊ ತುಂಬಾ ಸ್ಮೂತ್ ಆಗಿದೆ. ಹೇಗಿದು ಸ್ಮೂತ್ ಆಯ್ತು ಅಂತ ಉಮ್ಮವ್ರು ತಿಳಿಸ್ಕೊಡಿದ್ರೆ. ಮತ್ತೆ ಚಟ್ನಿ ಇದೆ, ವೆರಿ ಗುಡ್ ಕಾಂಬಿನೇಷನ್. ಥ್ಯಾಂಕ್ ಯು. ನೀವು ಚಟ್ನಿನ ಹೇಗೆ ಹಸಿಮೆಣಸಿನಕಾಯಿನ ಫ್ರೈ ಮಾಡಿಕೊಟ್ರಿ ಅಂತೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಾನು ಇವಾಗ ಮುದ್ದೆ ಈಸ್ ಮೈ ಆಲ್ ಟೈಮ್ ಫೇವ್ರೆಟ್ ಫುಡ್. ಪ್ರತಿದಿನ ಮಧ್ಯಾಹ್ನ ಮುದ್ದೆ ತಿಂತೀನಿ ಆರೋಗ್ಯದ ದೃಷ್ಟಿಯಿಂದ. ಮತ್ತು ನಮ್ಮ ಫುಡ್ ಕೂಡ ಮುದ್ದೆ. ಮುದ್ದೆ ತಿನ್ಬೇಕಾದ್ರೆ ಇನ್ನೊಂದು ಹೇಳ್ಬೇಕು, ಯಾವಾಗ ನಾವು ಮುದ್ದೆ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತೀವಿ ಅಂದ್ರೆ ಮುದ್ದೆ ಮುರಿದಾಗ ಕೈಗೆ ಅಂಟಬಾರ್ದು ಅಂತ ಹೇಳ್ತಾರೆ. ಸೊ ಕೈಗೆ ಅಂಟುತ್ತಿಲ್ಲ ಇಲ್ಲಿ, ಅದರ ಅರ್ಥ ಮುದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಸೊ ಕಾಯಿ ಬಜ್ಜಿ ಜೊತೆ ಟೇಸ್ಟ್ ಮಾಡ್ತೀನಿ ನಾನು. ತುಂಬಾ ಜನಕ್ಕೆ ಮುದ್ದೆಲಿ ಏನ್ ಮಹಾ ಟೇಸ್ಟ್ ಅಂತ ಅನ್ಕೊಂಬೋದು ಜನ, ಬಟ್ ನಿಜವಾಗ್ಲೂ ನುಂಗೋದಕ್ಕೆ ತುಂಬಾ ಜನ ಕಷ್ಟಪಡ್ತಾರೆ. ಬಟ್ ಈ ರೀತಿ ಮಾಡುವಂತ ಮುದ್ದೆನ ನೀವೇನಾದ್ರೂ ಕಲ್ತ್ಕೊಂಡ್ರೆ ನುಂಗೋದಕ್ಕೂ ತುಂಬಾ ಈಸಿ ಆಗುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೀವು ಮಾಡಿರುವಂತ ಎಲ್ಲ ರೆಸಿಪೀಸ್ ತುಂಬಾನೇ ಚೆನ್ನಾಗಿದೆ ಅವರೇ. ನಮ್ಮ ಇವತ್ತಿನ ಎಪಿಸೋಡ್ ವಂಡರ್ಫುಲ್ ಆಗಿ ಬಂದಿದೆ. ನಮ್ಮ ವೀಕ್ಷಕರಿಗೆ ಎಲ್ಲ ರೆಸಿಪಿ ಕ್ವಿಕ್ ಆಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಜೊತೆಗೆ ನಾನು ನಿಮ್ಗೆ ಹೇಳಲೇಬೇಕು, ನಿಮ್ಮ ಭವಿಷ್ಯದ ಯೋಜನೆಗಳು, ಫ್ಯೂಚರ್ ಪ್ಲಾನ್ಸ್ ಏನಿದೆ ಅವೆಲ್ಲವೂ ಸಕ್ಸಸ್ಫುಲ್ ಆಗಲಿ ಅಂತ ನಮ್ಮ ಚಂದನ ವಾಹಿನಿಯ ಪರವಾಗಿ, ನಮ್ಮೆಲ್ಲ ಟೀಮ್ ಪರವಾಗಿ ನಾವು ಕೇಳ್ಕೊಳ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್. ನಾನು ಕೂಡ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಹೇಳ್ಕೊಡ್ತೀನಿ. ಇಷ್ಟೋ ತನಕ ಸಹನೆಯಿಂದ ನೀವು ವೀಕ್ಷಣೆ ಮಾಡಿ ಮತ್ತು ಕ್ಯಾಮ್ರಾದಲ್ಲಿ ಸೆರೆ ಹಿಡ್ದಿರೋಂಥ ನಿಮ್ಮೆಲ್ರಿಗೂ ಕೂಡ, ಎಲ್ಲ ಸ್ಟಾಫ್ಗಳು ಕೂಡ ನಾನು ನಿಮಗೆಲ್ಲ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷವಾದಂತಹ ಸಂಚಿಕೆ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂತಹ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕಲಿಯೋಣ ಬಾರ ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ, ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ, ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ, ಸವಿ ಸವಿ ರುಚಿ, ಘಮಿಸುವ ರಸಪಾಕ.
ಎಂಥ ರುಚಿ.